ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅಸ್ತಮಾ ಕುರಿತಾಗಿ ಮಾತನಾಡೋಣ. ಅಸ್ತಮಾ ಮತ್ತು ಅಲರ್ಜಿ ಎರಡೂ ಸಮಸ್ಯೆಗಳಿಂದ ಸಾಕಷ್ಟು ಮಂದಿ ಬಳಲ್ತಾ ಇರ್ತಾರೆ. ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ, ಹಾಗೆ ಇದರಿಂದ ಹೇಗೆ ದೂರ ಇರಬೇಕು, ಇದರ ಚಿಕಿತ್ಸೆ ಹೇಗೆ ತೆಗೆದುಕೊಳ್ಬೇಕು ಅನ್ನೋ ಸಂಪೂರ್ಣ ಡೀಟೇಲ್ಸ್ ಅನ್ನ ನಿಮಗೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ತಜ್ಞ ವೈದ್ಯರಾಗಿರುವಂತಹ ಮೊಹಮ್ಮದ್ ದಸ್ತಗೀರ್ ಅವರು ನೀಡ್ತಾ ಬರ್ತಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ ಡಾಕ್ಟರ್? ಆರಾಮಮ್ಮ. ಎಸ್ ಡಾಕ್ಟರ್, ಅಸ್ತಮಾ ಸಾಕಷ್ಟು ಜನ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತಾನೆ ಹೇಳಬಹುದು. ಆದರೆ ಬಹುಮುಖ್ಯವಾಗಿ ಈ ಒಂದು ಪ್ರಾಬ್ಲಮ್ ಯಾಕೆ ಕಂಡು ಬರುತ್ತೆ ಅನ್ನೋದೇ ನಮ್ಮ ವೀಕ್ಷಕರಿಗೆ ಇನ್ನೂ ಗೊಂದಲ ಇದೆ. ಸೊ ಈ ಒಂದು ಸಮಸ್ಯೆ ಬರೋದಕ್ಕೆ ಕಾರಣಗಳೇನು, ಇದರ ಲಕ್ಷಣಗಳು ಹೇಗಿರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಡಾಕ್ಟರ್? ಎಸ್ ನೋಡಿ, ಅಸ್ತಮಾ ಅಂತ ಹೇಳಿದರೆ ಯಾಕಂತ ಹೇಳಿದರೆ ಈ ಒಂದು ವರ್ಡು, ಮೆಡಿಕಲ್ ವರ್ಡಲ್ಲಿ ನಾವು ಅಸ್ತಮಾ ಅಂದರೆ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಒಂದು ಕಾಯಿಲೆಗೆ ನಾವು ಒಂದು ಸಿಗ್ನಿಫೈ ಮಾಡ್ತೇವೆ. ಏನಂತ ಹೇಳಿದರೆ ನೋಡಿ, ನಮ್ಮ ಲಂಗ್ಸು ನಮ್ಮ ಇಡೀ ದೇಹವನ್ನು ಪ್ಯೂರಿಫೈ ಮಾಡುತ್ತೆ. ಲೈಕ್ ಈಗ ನಾವು ಉಸಿರಾಟ ತಗೊಳ್ಳುವಾಗ ಎಲ್ಲ ಕಶ್ಮಲಗಳು ಮತ್ತು ಎಲ್ಲ ಇಂಪ್ಯೂರಿಟೀಸ್ಗಳು, ಬೇರೆ ಅಲರ್ಜನ್ಸ್ಗಳು ಎಲ್ಲ ಒಳಗೆ ಹೋಗುತ್ತೆ. ಆದರೆ ನಮ್ಮ ಲಂಗ್ಸ್ ಏನಿದೆ, ಶ್ವಾಸಕೋಶ ಏನಿದೆ, ಅದನ್ನು ಸ್ವಲ್ಪ ಕ್ಲಿಯರಪ್ ಮಾಡಿಬಿಡ್ತದೆ, ಪ್ಯೂರಿಫೈ ಮಾಡುತ್ತೆ. ಸೊ ಲಂಗ್ ಫಂಕ್ಷನ್ ಏನು, ನಮ್ಮ ದೇಹವನ್ನು ಪ್ಯೂರಿಫೈ ಮಾಡೋದು. ಈಗ ಅದು ಏರ್ ಇರ್ಬೋದು, ಬ್ಲಡ್ ಇರ್ಬೋದು, ಯಾವುದೇ ಒಂದು ಕಣಗಳು ಇರ್ಬೋದು, ಅದೆಲ್ಲ ಪ್ಯೂರಿಫೈ ಆಗಿ ನಮ್ಮ ದೇಹಕ್ಕೆ ಸೇರಿಕೊಡ್ತದೆ. ಸೊ ಇವಾಗ ಈ ಒಂದು ಅಸ್ತಮಾ ಅನ್ನುವ ಒಂದು ಲಕ್ಷಣಗಳೇನಿದೆ, ಒಂದು ರೋಗ ಏನಿದೆ, ಇದು ತುಂಬ ಜನರಿಗೆ ಕಾಡ್ತಾ ಇದೆ. ಯಾಕಂತ ಹೇಳಿದರೆ ಈ ಅಸ್ತಮಾ ನಮ್ಮ ಇಡೀ ದೇಹಕ್ಕೆ ಸಂಬಂಧಪಟ್ಟ ಒಂದು ಅಂಗವಾಗಿದೆ. ಯಾಕಂತ ಹೇಳಿದರೆ ಇಡೀ ದೇಹ ಸರಿಯಾಗಬೇಕಾದ್ರೆ ನಮ್ಮ ದೇಹದಲ್ಲಿ ಅಲರ್ಜನ್ಸ್ ಕಮ್ಮಿ ಇದ್ರೇ ನಮ್ಮ ದೇಹ ಸರಿಯಾಗಿ ವರ್ಕ್ ಮಾಡುತ್ತೆ. ಇಲ್ದಿರ ಏನಾಗುತ್ತೆ ಅಂತ ಹೇಳಿದರೆ ಸ್ಲೋಲಿ ಅದು ಆ ಒಂದು ಇಂಪ್ಯೂರಿಟೀಸ್ಗಳು ದೇಹದಲ್ಲಿ ಜಾಸ್ತಿ ಆಗ್ತಾ ಹೋದರೆ ಅದು ಒಂದೊಂದು ಡಿಸೀಸಿಗೆ ತುತ್ತಾಗ್ತದೆ. ಸೊ ಅದಕ್ಕೋಸ್ಕರ ಈ ಅಸ್ತಮಾ ಅಂದರೆ ಹೇಳಿದರೆ ನಮ್ಮ ಒಳಗಿನ ಶ್ವಾಸಕೋಶದ ಒಳಗಡೆ ಇರುವ ನಾಳಗಳು, ನಾವು ಏನು ಉಸಿರಾಟ ತಗೊಳ್ತೇವೆ ಆ ನಾಳಗಳು ತೆಳಗಾಗುತ್ತೆ. ಸೊ ತೆಳಗೋದ್ರಿಂದ ತಿನ್ನಿಂಗ್ ಆಗೋದ್ರೆ ಏನಾಗುತ್ತೆ ಅಂತ ಹೇಳಿದರೆ ಒಳಗಡೆ ಉಸಿರಾಟ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಆ ಕಷ್ಟ ಆಗುವಾಗ ಏನಾಗುತ್ತೆ ಅಂತ ಹೇಳಿ ಉಸಿರಾಟ ಆವಾಗ ವೀಸಿಂಗ್ ಶುರು ಆಗೋದು, ಸ್ವಲ್ಪ ಲೈಕ್ ಈ ಥರ ಒಂದು ಸೈಯಿಂಗ್ ರೆಸ್ಪಿರೇಷನ್ ಅಂತ ಹೇಳ್ತಾರೆ. ಸೊ ಅದು ಶುರು ಆಗೋದು, ಅದೆಲ್ಲ ಒಂದು ಸಿಂಪ್ಟಮ್ಸ್ಗಳು ಶುರು ಆಗ್ತದೆ. ಸೊ ಇದಕ್ಕೊಂದು ಕಾರಣ ಏನಂತ ಹೇಳಿದರೆ, ಇದಕ್ಕೆ ಕಾರಣಗಳು ತುಂಬ ಇದೆಯಮ್ಮ. ಅದು ಅಕಾರ್ಡಿಂಗ್ ಟು ನಾವು ಟೈಪ್ ವೈಸನ್ನು ಡಿವೈಡ್ ಮಾಡ್ಬೋದು. ಯಾಕಂದರೆ ಅಸ್ತಮಾ ಅಂತ ಹೇಳಿದರೆ ಎಲ್ಲ ಸೆಕ್ಟರ್ಸಿಂದ, ಎಲ್ಲ ಒಂದು ವಿಷಯಗಳಿಂದ ಅಸ್ತಮಾ ಅಂತ ಒಂದು ವರ್ಡ್ ಬರುತ್ತೆ. ಆದರೆ ಟೈಪ್ಸ್ ಇದೆ. ಯಾಕಂತ ಹೇಳಿದರೆ ಟೈಪ್ಸ್ ಪ್ರಕಾರನೇ ಅದನ್ನು ಟ್ರೀಟ್ ಮಾಡಬೇಕಾಗ್ತದೆ. ಈಗ ನೋಡಿ, ಎಕ್ಸ್ಟರ್ನಲ್ ಫ್ಯಾಕ್ಟರ್ ಮತ್ತು ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಎಕ್ಸ್ಟರ್ನಲ್ ಅಂತ ಹೇಳಿದರೆ ಈಗ ಔಟ್ಸೈಡ್, ನಾವು ಎಲ್ಲಿ ಕೆಲಸ ಮಾಡ್ತಿದ್ದೇವೆ, ಈಗ ಔಟ್ಸೈಡ್ ಹೋದ್ರಿ ಪೊಲ್ಯೂಷನ್ ಇದೆ. ಈಗ ಸ್ಪೆಷಲಿ ಬೆಂಗಳೂರಲ್ಲಿ ಹೇಳಬೇಕಾದ್ರೆ ತುಂಬ ಪೊಲ್ಯೂಟೆಂಟ್ ಜಾಸ್ತಿ, ಗೊತ್ತಾಯ್ತಾ? ಸೊ ಅದಕ್ಕೋಸ್ಕರ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಅದಕ್ಕೆ ಇಂಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ನಮ್ಮ ದೇಹದ ಒಳಗಡೆ ಆಗುವ ಚೇಂಜಸ್ಸು. ಹೇಳಬೇಕಾದ್ರೆ ಈಗ ನಮ್ಮ ದೇಹದಲ್ಲಿ ಒಬ್ಬರಿಗೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಬ್ಲಡ್ ಇನ್ಫೆಕ್ಷನ್ ಇರ್ಬೋದು, ಕಿಡ್ನಿ ಇನ್ಫೆಕ್ಷನ್ ಇರ್ಬೋದು, ಲಿವರ್ ಇನ್ಫೆಕ್ಷನ್ ಇರ್ಬೋದು, ಯಾವುದೇ ಒಂದು ಸೋಂಕಿರಲಿ, ಆ ಸೋಂಕು ದೇಹದಲ್ಲಿ ರಕ್ತದ ಜೊತೆ ಸೇರಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ನಾವು ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಒಬ್ಬೊಬ್ಬರಿಗೆ ಥ್ರೋಟ್ ಪೇಯ್ನ್ ರಿಪೀಟ್ ಬರ್ತಾ ಇರುತ್ತೆ, ಗಂಟ್ಲು ನೋವು ಅಂತ ಹೇಳ್ತಾ ಇರ್ತಾರೆ, ಲ್ಯಾರಿಂಜೈಟಿಸ್, ಫ್ಯಾರಿಂಜೈಟಿಸ್ ಅಂತ ಹೇಳ್ತಾರೆ. ಸೊ ಈ ಮತ್ತು ನಿಮ್ಮ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ, ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ತುಂಬ ಕಾಡ್ತಾ ಇದೆ. ಯಾಕಂತ ಹೇಳಿದರೆ ಇಂಪ್ರಾಪರ್ ಫುಡ್ ಹ್ಯಾಬಿಟ್. ಸೊ ಇದರಿಂದ ಏನಾಗಿದೆ ಅಂತ ಹೇಳಿದರೆ ಆ ಒಂದು ರಿಫ್ಲೆಕ್ಸು ನಮ್ಮ ದೇಹದಲ್ಲಿ ಉಂಟಾಗ್ತದೆ. ಈಗ ಊಟ ಮಾಡಿದ ತಕ್ಷಣ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಒಳಗಡೆ ಒಬ್ಬರಿಗೆ ರಿಫ್ಲೆಕ್ಸ್ ಆಗುತ್ತೆ. ರಿಫ್ಲೆಕ್ಸ್ ಅಂತ ಹೇಳಿದ್ರೆ ಒಂದೇ ಸರಿಗೆ ಮೇಲ್ಗಡೆ ಹುಳಿ ಬಂದಂಗೆ ಆಗೋದು, ಊಟ ತಿಂದದ್ದೇ ಒಂದು ಸರಿ ಮೇಲೆ ಬಂದಂಗೆ ಆಗೋದು. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಇದು ಒಂದು ಫ್ಯಾಕ್ಟರ್ ಆಗುತ್ತೆ, ಇಂಟ್ರೆನ್ಸಿವ್ ಫ್ಯಾಕ್ಟರ್ ಅಸ್ತಮಕ್ಕೆ, ಗೊತ್ತಾಯ್ತಾ? ಹಾಗೆ ಹಾಗೆ ಲಕ್ಷಣಗಳ ಕುರಿತಾಗಿ ಹೇಳೋದಾದ್ರೆ ಡಾಕ್ಟರ್, ಈಗ ಒಬ್ಬ ಪರ್ಸನ್ಗೆ ನನಗೆ ಅಸ್ತಮಾ ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗೋದು ನನ್ನ ಪ್ರಕಾರ ಲೇಟ್ ಆಗಿ ಅವರಿಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಬಾಡಿ ಒಳಗಡೆ ಆಗೋದ್ರಿಂದ ಸೊ ನಮಗೆ ಗೊತ್ತಾಗೋದಿಲ್ಲ ಬೇಗ. ಸೊ ನನಗೆ ಅಸ್ತಮಾ ಬಂದಿದೆ ಅಂತ ನಾನು ಕಂಡ್ಕೊಳ್ಳೋದು ಹೇಗೆ ಅಂತ ನೋಡಿ. ಅಸ್ತಮಾ ಲಕ್ಷಣಗಳು ಏನಂತ ಹೇಳಿದರೆ ಇನಿಷಿಯಲಿ ಯಾರಿಗೂ ಅದು ಈಸಿಯಾಗಿ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಇನಿಷಿಯಲಿ ಸ್ವಲ್ಪ ಜನರಿಗೆ ವೀಕ್ನೆಸ್ಸು ಇರ್ಬೋದು, ಸ್ವಲ್ಪ ಜನರಿಗೆ ಊಟ ಮಾಡಿದ ತಕ್ಷಣ ಅವರಿಗೆ ಒಂಥರ ಬ್ರೀದಿಂಗ್ ರೆಸ್ಪಿರೇಷನ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಇನ್ಸೈಡ್ ಏರ್ ತಗೊಳ್ಳಿಕ್ಕೆ ಇನ್ಹಲೇಷನ್ ಅಂತ ಹೇಳ್ತಾರೆ.
ಸೊ ಈ ಒಂದು ಸಮಸ್ಯೆ ಬಂದವರಿಗೆ ಅವರಿಗೆ ಒಂದು ಪೀಕ್ ಲೆವೆಲಲ್ಲಿ ಅಸ್ತಮ ಇದೆ ಅಂತ ಗೊತ್ತಾಗೋದಂತ ಹೇಗೆ ಅಂತ ಹೇಳಿದರೆ ಒಬ್ಬೊಬ್ಬರಿಗೆ ಚೆಸ್ಟ್ ಪೇಯ್ನ್ ಬರುತ್ತೆ ಮತ್ತು ಒಬ್ಬೊಬ್ಬರಿಗೆ ವೀಸಿಂಗ್ ಶುರು ಆಗುತ್ತೆ, ತುಂಬ ವೀಸಿಂಗ್, ಊಟ ಮಾಡಿದ ತಕ್ಷಣ ವೀಸಿಂಗು, ಸ್ವಲ್ಪ ನಡೆದ್ರೆ ವೀಸಿಂಗು, ಗೊತ್ತಾಯ್ತಾ. ಸೊ ಆ ವೀಸಿಂಗ್ ಬರಲಿಕ್ಕೂ ಬೇರೆನೂ ಕಾರಣ ಇದೆ. ಒಂದೊಂದು ಸಲ ಲಂಗ್ಸು ತುಂಬ ಎಕ್ಸಾಸ್ಟ್ ಆದ್ರೂ ಅದರಿಂದನೂ ವೀಸಿಂಗ್ ಬರೋ ಚಾನ್ಸಸ್ ಜಾಸ್ತಿ. ಯಾಕಂದರೆ ಲಂಗ್ಸಿನ ಫಂಕ್ಷನ್ ಏನು, ಇನ್ಹಲೇಷನ್ ಮತ್ತು ಎಕ್ಸಲೇಷನ್, ಒಳಗಡೆ ತಗೊಳ್ಳೋದು ಮತ್ತು ಹೊರಗಡೆ ಬಿಡೋದು. ಒಂದು ಸಿಗ್ನಿಫಿಕೆಂಟ್ ಪಾಯಿಂಟು ಲಂಗ್ಸ್ ಇದು. ಸೊ ಲಂಗ್ಸ್ ಟಯರ್ಡ್ ಆದ್ರೂ ಒಬ್ಬೊಬ್ಬರಿಗೆ ಅಸ್ತಮ ಶುರು ಆಗುತ್ತೆ. ಇನಿಷಿಯಲಿ ಶುರು ಆಗೋದಿಲ್ಲ, ಅದಕ್ಕೆ ಹೇಳ್ತಾರೆ ಬ್ರೀದಿಂಗ್ ಡಿಫಿಕಲ್ಟಿ, ಬ್ರೆತ್ಲೆಸ್ನೆಸ್ ಅಂತ ಹೇಳ್ತಾರೆ. ಎಲ್ರಿಗೀಗ ಒಬ್ಬರಿಗೆ ಬ್ರೆತ್ಲೆಸ್ನೆಸ್ ಇರುತ್ತೆ, ಅವ್ರಿಗೆ ಅಸ್ತಮ ಅಂತ ಹೇಳಿ ಹೆದರಿಸೋದಲ್ಲ. ಯಾಕಂತ ಹೇಳಿದರೆ ಎಷ್ಟೋ ಜನ ಕೇಳ್ತಾರೆ, ಸರ್ ನನಗೆ ತುಂಬ ದಿವಸದಿಂದ ಬ್ರೆತ್ಲೆಸ್ನೆಸ್ ಆಗ್ತಾ ಇದೆ, ನಾವು ಅವರಿಗೆ ಅಸ್ತಮ ಅಂತ ಹೇಳಿಬಿಟ್ರೆ ಪಾಪ ಅವರು ಹೌದು, ಗೊತ್ತಾಯ್ತಾ. ಸೊ ಅದಕ್ಕೋಸ್ಕರ ನಾವು ಯಾವಾಗ ಪೇಷಂಟ್ ಬರ್ತಾರೆ ಅವರಿಗೆ ಇನಿಷಿಯಲಿ ಅವರಿಗೆ ಕಂಟಿನ್ಯೂಸ್ ಆಗಿ ಪ್ರೊಲಾಂಗ್ಡ್ ವೀಸಿಂಗ್ ಇದ್ದರೆ ಅವ್ರಿಗೆ ಅಸ್ತಮ ಅಂತ ಹೇಳ್ತೇವಮ್ಮ. ಮತ್ತು ತುಂಬ ಪ್ರೊಡಕ್ಟಿವ್ ಕಫ್ ತುಂಬ ಉತ್ಪತ್ತಿ ಆಗ್ತಾ ಇದೆ, ಉಸಿರಾಟ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಕಫ್ ಮಾಡಿ ಅವರಿಗೆ ಚೆಸ್ಟ್ ವೀಕ್ ಆಗಿದೆ, ಸೊ ಅವರಿಗೆ ಅಸ್ತಮ ಇದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಮತ್ತು ಹೇಳಬೇಕಾದ್ರೆ ಲೈಕ್ ಈಗ ಒಬ್ಬೊಬ್ಬರು ಮಲ್ಕೊಳ್ಳೋ ಟೈಮಲ್ಲಿ ಅಂದರೆ ಲೈನ್ ಡೌನ್ ಆಗ್ತಾರೆ, ಲೈನ್ ಡೌನ್ ಆಗೋ ತಕ್ಷಣವೇ ಅವರಿಗೆ ವೀಸಿಂಗ್ ಶುರು ಆಗ್ತದೆ. ಆವಾಗ ಹೇಳ್ಬೋದು ಅವರಿಗೆ ಬ್ರೆತ್ಲೆಸ್ನೆಸ್ ವೀಸಿಂಗ್ ಮತ್ತು ಅಸ್ತಮಾದ ಲಕ್ಷಣಗಳು ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಲಕ್ಷಣಗಳಿಂದ ನಾವು ಅಸ್ತಮವನ್ನು ಡಯಾಗ್ನೋಸಿಸ್ ಮಾಡ್ಬೋದಲ್ಲ. ಹಾಗೆ ಎಸ್ ಡಾಕ್ಟರ್, ಹಾಗಿದ್ರೆ ಈ ಒಂದು ಅಸ್ತಮಾ ಪ್ರಾಬ್ಲಮ್ ಬರೋದಕ್ಕೆ ಮೇನ್ ಆಗಿ ಏನು ರೀಸನ್ ಅಂತ, ಅಂದರೆ ಈಗಿನ ನಮ್ಮ ಲೈಫ್ ಸ್ಟೈಲೇ ಅಂತ ಹೇಳ್ತೀರಾ? ಸೊ ಅಂದರೆ ಹಿಂದಿನ ದಿನಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಈಗಂತೂ ಜಾಸ್ತಿ ಜನರಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ, ಅಂಡ್ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಒಂದು ಸಮಸ್ಯೆ ಬರ್ತಾ ಇದೆ. ಸೊ ಹೀಗಾಗಿ ಮುಖ್ಯವಾದಂತಹ ಕಾರಣ ಏನು ಅಂತ ನೋಡಿ. ಆವಾಗ ನನ್ನ 2 ಕಾರಣ ಹೇಳಿದೆ, ಇಂಟ್ರೆನ್ಸಿಕ್ ಮತ್ತು ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ. ಮತ್ತೆ ಹೇಳಬೇಕಾದ್ರೆ ಒಬ್ಬೊಬ್ಬರಿಗೆ ಜೆನೆಟಿಕಲಿ ಬರ್ಬೋದು. ಜೆನೆಟಿಕಲಿ ಅಂತ ಹೇಳಿದರೆ ಅವರ ತಂದೆ ತಾಯಿಗೆ, ಅವರ ಅಜ್ಜ ಅಜ್ಜಿಗೆ ಯಾರಿಗಾದರೂ ಇದ್ದಿದ್ರೆ, ಸೊ ಆ ಒಂದು DNA ಇವ್ರದಲ್ಲಿ ಇರ್ತದೆ, ಸೊ ಅವ್ರದ್ರಿಂದ ಬರ್ಬೋದು. ಜೆನೆಟಿಕಲಿ 70% ಪಾಸಿಬಿಲಿಟಿ ಇದೆ. ಓಕೆ. ಸೆಕೆಂಡು, ನಾವು ಮತ್ತೊಂದು ಹೇಳಿದೆ, ರಿಪೀಟೆಡ್ ರೆಸ್ಪಿರೇಟರಿ ಇನ್ಫೆಕ್ಷನ್. ಒಬ್ಬೊಬ್ಬರಿಗೆ ನಿಮೋನಿಯಾ ಆಗಿದೆ, ಒಬ್ಬೊಬ್ಬರಿಗೆ ಲ್ಯಾರಿಂಜೈಟಿಸ್ ಆಗಿದೆ, ಒಬ್ಬೊಬ್ಬರಿಗೆ ಟಾನ್ಸಿಲ್ ರಿಪೀಟ್ ಬರ್ತಾ ಇದೆ. ಸೊ ಆ ಟಾನ್ಸಿಲಿನ ಒಂದು ಅಂಶಗಳು ಒಳಗಡೆ ಹೋದರೆ ಅದರಿಂದನೂ ಈ ಒಂದು ಅಸ್ತಮ ಸಮಸ್ಯೆ ಬರ್ಬೋದು. ಮತ್ತು ಪೊಲ್ಯೂಷನ್, ಈಗ ಒಬ್ಬೊಬ್ಬರು ಆಕ್ಯುಪೇಷನಲ್ ಪ್ರಾಬ್ಲಮ್ ಬರುತ್ತೆ ಒಬ್ಬರಿಗೆ, ಲೈಕ್ ಒಬ್ಬೊಬ್ಬರಿಗೆ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ, ಸೊ ಲ್ಯಾಟೆಕ್ಸ್ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ, ಸೊ ಇದರಿಂದನೂ ಎಲರ್ಜಿಕ್ ಸಮಸ್ಯೆ ಬರ್ತದಮ್ಮ. ಸೊ ಯಾಕಂತ ಹೇಳಿದರೆ ತುಂಬ ಜನರು ಕೇಳ್ತಾರೆ, ಸರ್ ಮತ್ತೇನು ಮಾಡೋದು, ಬೇರೆ ಏನು ವೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಕೆಲಸ ಮಾಡುವ ಟೈಮಲ್ಲಿ ಆ ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಪ್ರಿಕಾಷನ್ಸನ್ನು ಫಾಲೋ ಮಾಡಬೇಕಷ್ಟೆ. ಈಗ ಕೆಲಸ ಮಾಡಲೇಬೇಕು, ಅನಿವಾರ್ಯತೆ, ಬಿಡಲಿಕ್ಕಿಲ್ಲ. ಆವಾಗ ನಾವಿಲ್ಲ ಏನು ಮಾಡಲಿಕ್ಕಿಲ್ಲ ಅಂತ ಹೇಳಿ ನಾವು ಇದು ಮಾಡ್ತಾ ಹೋದರೆ ದೇಹ ಸ್ಪಾಯ್ಲ್ ಆಗಿಬಿಡ್ತದೆ. ಆ ಸ್ಪಾಯ್ಲ್ ಜಾಸ್ತಿ ಆದರೆ ಮಾತ್ರ ಮತ್ತೆ ಡೆಫಿನೆಟ್ಲಿ ಅದು ಅಸ್ತಮ ಹೋಗ್ಬೋದು, ಗೊತ್ತಾಯ್ತಾ. ಸೊ ಅದೊಂದು ಕಾರಣ. ಮತ್ತು ಒಬ್ಬೊಬ್ಬರಿಗೆ ಡಯಾಬಿಟಿಸ್ ಇರುತ್ತೆ, ಒಬ್ಬೊಬ್ಬರಿಗೆ ಆರ್ಥ್ರೈಟಿಸ್ ಅನ್ನುವ ಸಮಸ್ಯೆ ಇರ್ತದೆ. ಆರ್ಥ್ರೈಟಿಸಿಂದನೂ ದೇಹದಲ್ಲಿ ಸೋಂಕು ಜಾಸ್ತಿ ಆದ್ರೂ ಅದರಿಂದನೂ ಅಸ್ತಮ ಸಮಸ್ಯೆ ಬರ್ಬೋದು. ಹಾಂ, ಇದೆಲ್ಲ ಫ್ಯಾಕ್ಟರ್ಸು. ಮತ್ತು ಪೋಲನ್ ಗ್ರೈನ್ಸ್ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರು ಇದು ಹೊಲದಲ್ಲಿ ಕೆಲಸ ಮಾಡ್ತಾರೆ, ಸೊ ಇದರಿಂದನೂ ಸಿಮೆಂಟ್ ವರ್ಕ್ ಮಾಡ್ತಾರೆ, ಸೊ ಕೆಮಿಕಲಿಂದನೂ ಅಸ್ತಮ ಬರುವ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೋಸ್ಕರ ಯಾಕಂತ ಹೇಳಿದರೆ ನೋಡಿ, ನಾವು ಫಸ್ಟು ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಯಾವುದಿದೆ ಅಂತ ಅಬ್ಸರ್ವ್ ಮಾಡ್ಕೋಬೇಕು. ಯಾಕಂದ್ರೆ ಸುಮ್ಮನೆ ನಾವು ಮೆಡಿಸಿನ್ ಕೊಟ್ಟ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ ಮೆಡಿಸಿನ್ ಕೊಡ್ತಾರೆ, ಸಪ್ರೆಸ್ ಆಗುತ್ತೆ, ಪುನಃ ಒಂದು ವಾರ ಆರ್ 10 ಡೇಸ್ ನಂತರ ಮತ್ತೆ ಆ ಸೇಮ್ ಕಂಡೀಷನ್ ಬರ್ತದೆ ಲಕ್ಷಣ. ಆ ಸೇಮ್ ಕಂಡೀಷನ್ ಪದೇ ಬಂದರೆ, ರಿಪೀಟೆಡ್ ಆಫ್ ಟೆಂಡೆನ್ಸೀಸ್ ಇದ್ದರೆ, ಸೊ ಡೆಫಿನೆಟ್ಲಿ ಲಂಗ್ಸ್ ವೀಕ್ ಆಗ್ತದೆ. ಸೊ ಲಂಗ್ಸು ಇನ್ಸ್ಪೈರ್ ಮತ್ತು ಎಕ್ಸ್ಪೈರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ಇನ್ಸ್ಪೈರ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಒಂದು ವೀಕ್ನೆಸ್ ಇರುತ್ತೆ, ಕಂಟಿನ್ಯೂಸ್ ಎಕ್ಸಾಸ್ಟ್ ಆಗಿರ್ತದೆ ಲಂಗು. ಓಕೆ. ಮತ್ತು ಮ್ಯೂಕಸ್ ಸೆಕ್ರಿಷನ್ ಜಾಸ್ತಿ ಇರ್ತದೆ ಥ್ರೋಟಲ್ಲಿ. ಸೊ ಆ ಮ್ಯೂಕಸ್ ಸೆಕ್ರಿಷನ್ ಡೆಪೋಸಿಷನ್ನಿಂದನೂ ಅದರಿಂದನೂ ಒಳಗಡೆ ನಾಳಗಳೇನಿದೆ, ನಾವು ಉಸಿರಾಟ ತಗೊಳ್ಳೋ ನಾಳಗಳೇನಿದೆ, ಆ ನಾಳಗಳು ಬ್ಲಾಕೇಜ್ ಆಗ್ತದೆ. ಮತ್ತು ಲಂಗ್ಸಲ್ಲಿ ಚಿಕ್ಕ ಗಾಳಿ ಚೀಲಗಳಿದೆ, ಅದಕ್ಕೆ ಹೇಳ್ತಾರೆ ಆಲ್ವಿಯೋಲೈ ಅಂತ ಹೇಳ್ತಾರೆ. ಆಲ್ವಿಯೋಲೈ ಡೇ ಬೈ ಡೇ ಈ ಒಂದು ಕಂಡೀಷನಿಗೆ ಎಫೆಕ್ಟ್ ಆದರೆ, ಸೊ ಆಲ್ವಿಯೋಲೈ ಸಾಯ್ತದೆ. ಅದಕ್ಕೆ ಹೇಳ್ತಾರೆ ಕೊಲ್ಯಾಪ್ಸ್ ಆಫ್ ಲಂಗ್ ಅಂತ ಹೇಳ್ತಾರೆ. ಅದ ನಂತರ ಹೇಳ್ತಾನೆ ಕಾಂಪ್ಲಿಕೇಶನ್ಸಲ್ಲಿ ಯಾವುದೆಲ್ಲ ಕಾಂಪ್ಲಿಕೇಶನ್ ಬರುತ್ತಂತ. ಸೊ ಈ ಒಂದು ಕಾರಣದಿಂದ ಬರ್ಬೋದಮ್ಮ. ಓಕೆ.
ಇನ್ನು ಡಾಕ್ಟರ್, ಈ ಒಂದು ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಅತ್ಯುತ್ತಮವಾದಂತಹ ಚಿಕಿತ್ಸೆ ಸಿಗುತ್ತೆ ಅನ್ನೋದು ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಮೊದಲು ಮಾತಾಡಿಸ್ಬಿಡೋಣ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲೇಶ್ ಅಂತಮ್ಮ. ಎಲ್ಲಿಂದ ಕರೆ ಮಾಡಿದ್ದೀರಾ? ಮ್ಯಾಮ್, ಯಶವಂತಪುರ, ಬ್ಯಾಂಗ್ಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಕೆಮ್ಮಲು ಜಾಸ್ತಿ ಇದೆ, ಅದಕ್ಕೆ ಏನು ಟ್ರೀಟ್ಮೆಂಟ್? ಏನು ಕೆಮ್ಮು ಅಂದರೆ ಯಾವಾಗಿಂದ ಕೆಮ್ಮು, ಏನು ಕೆಮ್ಮು? ಅದೇ ಯಾವ ಟೈಪ್ ಕೆಮ್ಮು ಬರ್ತಾ ಇದೆ ಅಂದರೆ ನೀವು ಒಂದೊಂದು ಪ್ಲೇಸಲ್ಲಿ ಇರುವಾಗಲೇ ಕೆಮ್ಮು ಬರುತ್ತಾ, ಅವ್ರೇನಾದರೂ ಅಂದರೆ ಎನಿ ಟೈಮ್ ಬರುತ್ತಾ ಕೆಮ್ಮು? ಇಲ್ಲ, ಫಸ್ಟ್ ಆಸ್ಮಾ ಇತ್ತು ಅವ್ರಿಗೆ. ಓಕೆ. ಆಸ್ಮಾ ಇರೋದ್ರಿಂದ ಅವರು ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದೀವಿ. ಸರಿ. ಬಟ್ ಕೆಮ್ಮಲು ಕಮ್ಮಿ ಆಗ್ತಾ ಇಲ್ಲ. ಓಕೆ, ಎಷ್ಟು ವಯಸ್ಸು, ಎಷ್ಟು ಅವ್ರದ್ದೀಗ? 75. 75 ಆಗಿದೆ. ಸೊ ಅವ್ರದ್ದು ಬಾಡಿ ಚೆಕಪ್ ಏನು ಮಾಡಿದ್ರಾ? ಡಯಾಬಿಟಿಸ್, ಬಿ ಪಿ ಏನಾರು ಇದೆಯಾ? ಎಲ್ಲ ಮಾಡ್ಸಿದೀವಿ ಸರ್, ಎಲ್ಲ ಮಾಡ್ಸಿದೀವಿ. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿ ಇವಾಗ ನಾರ್ಮಲ್ ಇದ್ರು. ಓಕೆ ಓಕೆ. ಬಟ್ ಕೆಮ್ಮಲು ಕಮ್ಮಿ ಆಗ್ತಾ ಇಲ್ಲ. ಕಮ್ಮಿ ಆಗ್ತಾ ಇಲ್ಲ. ಸರಿ, ಕಮ್ಮಿ ಆಗ್ತಾ ಅಂತ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಒಂದು ದೇಹದಲ್ಲಿ ಇನ್ಫೆಕ್ಷನ್ ಇದ್ರೆ ಆಗುತ್ತೆ ಸರ್. ಯಾಕಂದರೆ ಏಜ್ ವೈಸು 70 ಏಜ್ ಅಂತ ಹೇಳಿದರೆ ಅವರು ಬೇಗ ತುತ್ತಾಗ್ತಾರೆ ಇನ್ಫೆಕ್ಷನ್ಗೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಅವರಿಗೆ ಕಫ್ ಇದೆ ಅಂತ ಹೇಳಿದರೆ ಅವರಿಗೆ ಪ್ರೊಲಾಂಗ್ಡ್ ಏನಾದ್ರು ಅಲರ್ಜಿಕ್ ಟೆಂಡೆನ್ಸಿ ಇರ್ಬೋದು. ಮತ್ತು ದೇಹದಲ್ಲಿ ಒಂದು ಅಲರ್ಜೆನ್ಸ್ ಜಾಸ್ತಿ ಆದರೆ, ಲೈಕ್ ಅಲರ್ಜೆನ್ಸ್ ಇರ್ಬೋದು. ಹೌದು, ಅಲರ್ಜೆನ್ಸ್ ಜಾಸ್ತಿ ಆದರೆ ಅವ್ರೇನಾದ್ರು ತಿನ್ನೋದ್ರಲ್ಲಿ ಏನಾದ್ರು ಅಲರ್ಜಿ ಇದೆ, ಲೈಕ್ ಫುಡ್ಡಲ್ಲಿ ಏನಾದ್ರು ಅಲರ್ಜಿ ಇದೆ, ಅವ್ರೇನಾದರೂ ಔಟ್ಸೈಡ್ ಹೋದರೆ ಥಂಡಿ ಆಗೋದಿಲ್ಲ ಅವರಿಗೆ. ಸೊ ಇದೆಲ್ಲ ಚೇಂಜಸ್ ಇದ್ದರೆ, ಹೌದು, ಇದೆಲ್ಲ ಟೆಂಡೆನ್ಸೀಸ್ ಇದ್ದರೆ ಅವರಿಗೆ ಆ ಕಫ್ ರಿಪೀಟೆಡ್ ಬರ್ತಾ ಇರ್ತದೆ. ಅದಕ್ಕೆ ಹೇಳ್ತಾರೆ ಪ್ರೊಡಕ್ಟಿವ್ ಕಫ್ ಅಂತ ಹೇಳ್ತಾರೆ. ಆ ಪ್ರೊಡಕ್ಟಿವ್ ಕಫ್ ಜಾಸ್ತಿ ಆದರೆ ಅದು ಲಂಗ್ಸ್ ಒಳಗಡೆ ಸ್ಟೋರ್ ಆಗುತ್ತೆ ಕಫ. ಆ ಸ್ಟೋರ್ ಆದರೆ ಮಾತ್ರ ಮತ್ತೆ ಅದು ಕಂಟಿನ್ಯೂಸ್ ಆಗಿ ಸ್ಟೋರ್ ಆದರೆ ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಅಡ್ವೈಸ್ ಅಂತ ಹೇಳಿದರೆ, ಒಂದ್ಸಲ ಅವರಿಗೆ ಕರ್ಕೊಂಡು ಬನ್ನಿ, ನೋಡೋಣ ಅವರಿಗೆ ಯಾವ ಥರದ ಕಫು, ಆ ಕಫಿನ ಒಂದು ಪಾರ್ಟಿಕಲ್ಸ್ ಯಾವ ಥರ ಇದೆ, ಗಟ್ಟಿ ಇದೆಯಾ, ಅವರ ಮ್ಯೂಕಸ್ ನೀರು ಥರ ಇದೆಯಾ, ಅದೆಲ್ಲ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಕಫು ತುಂಬ ಥರದ ಕಫ್ಸ್ ಇದೆ ಹೇಳಬೇಕಾದ್ರೆ. ಸೊ ಅದೆಲ್ಲ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗ್ತದೆ. ಅವರ ಕಂಡೀಷನ್ ಯಾವ ಥರ ಇದೆ, ಅವ್ರೇನಾದ್ರು ಕಾರ್ಡಿಯಾಕ್ ಸಮಸ್ಯೆ ಇದೆಯಾ, ಕಾರ್ಡಿಯಾಕ್ ಸಮಸ್ಯೆ ಇದ್ರೂ ಅವ್ರಿಗೆ ಕಫ ಬರ್ತದೆ, ಇದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಒಂದ್ಸಲ ಕರ್ಕೊಂಡು ಬನ್ನಿ, ನೋಡೋಣ ಯಾವ ಥರ ಅಂತ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ನಾನು ಹೇಳ್ತಾ ಇದ್ದೆ ಚಿಕಿತ್ಸೆ ಕುರಿತು. ಸೊ ಈ ಒಂದು ಅಸ್ತಮಾ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಸಿಗಲಿದೆ ಅನ್ನೋದು ನೋಡಿ, ನಾವು ಅಸ್ತಮಾ ಅಂತ ಹೇಳಿದರೆ ಈಗ ಅಕ್ಯೂಟ್ ಕಂಡೀಷನ್ ಅವರು ಬರ್ತಾರೆ. ಅಕ್ಯೂಟ್ ಅಂತ ಹೇಳಿದರೆ ಒಂದು ವಾರದಿಂದ ಅವ್ರ 3-4 ಡೇಸಿಂದ ಅವ್ರಿಗೆ ಸಡನ್ನ ವೀಕ್ನೆಸ್ ಬರ್ತಾ ಇದೆ, ಸಡನ್ನ ಅವರಿಗೆ ಕಫ ಬರ್ತಾ ಇದೆ ಅನ್ನುವಾಗ ಅವರಿಗೆ ಅಕ್ಯೂಟ್ ಟ್ರೀಟ್ಮೆಂಟ್ ಕೊಡ್ತೇವೆ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಹೇಳ್ತಾರೆ. ಸಪೋಸ್ ಅವರು ತುಂಬ ಪ್ರೊಲಾಂಗ್ ಟೈಮಿಂದ ಅವರು ಸಫರ್ ಆಗ್ತಾ ಇದ್ದಾರೆ, 1 ವರ್ಷದಿಂದ 2 ವರ್ಷದಿಂದ 10 ವರ್ಷದಿಂದ ಅಸ್ತಮಾ ಟೆಂಡೆನ್ಸಿ ಇದ್ದರೆ ಅವರಿಗೆ ಡಿಟೇಲ್ ನಾವು ಕೇಸ್ ತೊಗೊಳ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಹೇಳ್ತೇವೆ. ನೋಡಿ, ಒಬ್ಬ ಮನುಷ್ಯನ ಒಂದು ಪ್ರಕೃತಿ ರೂಪದ ಪ್ರಕಾರ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಯಾಕಂತ ಹೇಳಿದರೆ ಎಲ್ರಿಗೂ ಒಂದೇ ಥರ ಮೆಡಿಸಿನ್ ಕೊಟ್ಟರೆ ಆ ಮೆಡಿಸಿನು ಅಷ್ಟು ಹೆಲ್ಪ್ ಆಗಲಿಕ್ಕಿಲ್ಲ. ಯಾಕಂದರೆ ಎಲ್ರದ್ದು ಟೆಂಡೆನ್ಸಿ ಚೇಂಜ್ ಇರ್ತದೆ. ಒಬ್ಬೊಬ್ರು ಕೋಲ್ಡಿಗೆ ಟೆಂಡೆನ್ಸಿ ಇರ್ತಾರೆ, ಒಬ್ಬೊಬ್ರು ಸಮ್ಮರಲ್ಲಿ ಅಸ್ತಮಾ ಬರುತ್ತೆ, ಒಬ್ಬರಿಗೆ ಅದಕ್ಕೆ ಹೇಳ್ತಾರೆ ಹ್ಯೂಮಿಡ್ ಅಸ್ತಮಾ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಸೊ ಈ ಥರದ ಒಂದು ಅಸ್ತಮದ ಒಂದು ಟೈಪ್ಸ್ ಇದೆ. ಟೈಪ್ಸ್ ಅಂತ ಹೇಳಿದ್ರೆ ಆ ಟೈಪ್ ಪ್ರಕಾರನೇ ಅದನ್ನು ಟ್ರೀಟ್ ಮಾಡಬೇಕಾಗ್ತದಮ್ಮ. ಯಾಕಂತ ಹೇಳಿದರೆ ಎಷ್ಟೋ ಜನ ಹೇಳ್ತಾರೆ, ಸರ್ ಈ ಥರ ಒಂದು ಕಂಜೆಷನ್ ಇದ್ದರೆ ಒಂದೇ ಮೆಡಿಸಿನ್ ಸಾಕಲ್ಲ ಅಂತ ಹೇಳ್ತಾರೆ. ಒಂದೇ ಮೆಡಿಸಿನ್ ಸಾಕು, ಹೌದು, ಆದರೆ ಆ ಕಂಜೆಷನ್ ಯಾವ ಟೈಮಲ್ಲಿ ಆಗುತ್ತೆ ಅದು ಇಂಪಾರ್ಟೆಂಟು. ಅದು ಕಾಸಿಟಿವ್ ಫ್ಯಾಕ್ಟರ್. ನಾವು ಮೇನ್ ಹೋಮಿಯೋಪತಿಯಲ್ಲಿ ಅದೇ ನಾವು ತಗೊಳ್ಳೋದು. ಫಸ್ಟು ಕಾಸಸ್ ಯಾವುದು, ಯಾವ ಕಾಸಿಂದ ಅವರಿಗೆ ಅಸ್ತಮ ಬರ್ತಾ ಇದೆ, ಅಸ್ತಮ ಸೆಕೆಂಡ್ರಿ, ಅವ್ರು ಯಾವ ಕಾಸಿಂದ ಅವರಿಗೆ ಪ್ರೊಡಕ್ಟಿವ್ ಕಫ ಆಗ್ತಾ ಇದೆ, ಆ ಕಫ ಯಾವುದಕ್ಕೋಸ್ಕರ ಆಗ್ತಾ ಇದೆ, ಯಾವ್ದು ಫುಡ್ ಆಗ್ತಾ ಇಲ್ವೋ, ಅವ್ರೇನಾದ್ರು ಮನೆಯಲ್ಲಿ ಪೆಟ್ಸ್ ಹಾಕಿದ್ದಾರೆ, ಅವ್ರೇನಾದರೂ ಔಟ್ಸೈಡ್ ಹೋಗುವಾಗ ಥಂಡಿ ಆಗ್ತಾ ಇಲ್ಲ. ಸೊ ಈ ಥರದ ಒಂದು ಚೇಂಜಸ್ ಇದ್ದರೆ, ಈ ಥರದ ಒಂದು ಪಾಸಿಟಿವ್ ಫ್ಯಾಕ್ಟರ್ಸ್ ಇದ್ದರೆ ಅವ್ರಿಗೆ ಒಬ್ವಿಯಸ್ಲಿ ನಾವು ಅದೇ ಪ್ರಕಾರ ಟ್ರೀಟ್ಮೆಂಟ್ ಮಾಡೋಕ್ಕಾಗ್ತದೆ. ಯಾಕಂದರೆ ಹೋಮಿಯೋಪತಿಯಲ್ಲಿ ಎಲ್ಲ ವಿಧಗಳಿಗೆ ಟ್ರೀಟ್ಮೆಂಟ್ ಇದೆ. ಯಾಕಂದರೆ ಹೇಳಿದರೆ ಈವನ್ನು ಈಗ ಧೂಳಿಗೂ, ಪೋಲನ್ ಗ್ರೈನ್ಸಿಗೆ, ಒಬ್ಬೊಬ್ಬರು ಫ್ಲವರ್ಸಿಗೆ, ಒಬ್ಬೊಬ್ಬರು ಫುಡ್ ಐಟಮ್ಸಿಗೆ, ಇದೆಲ್ಲದಕ್ಕೂ ಸೆನ್ಸಿಟಿವ್ ಇರ್ತಾರೆ. ಆ ಯಾವ ಸೆನ್ಸಿಟಿವಿಟಿ ಸೂಕ್ಷ್ಮತೆ ಅಂತ ನೋಡಬೇಕಾಗ್ತದೆ. ಆ ಸೂಕ್ಷ್ಮತೆ ಪ್ರಕಾರನೇ ಟ್ರೀಟ್ ಮಾಡೋದು. ಅದಕ್ಕೆ ಹೇಳ್ತಾರೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇನ್ ಹೋಮಿಯೋಪತಿ. ಓಕೆ. ಇನ್ನು ಕಾಂಪ್ಲಿಕೇಶನ್ಸ್ ಕುರಿತಾಗಿ ಡಾಕ್ಟರ್, ಈಗ ಸಾಕಷ್ಟು ಜನ ಏನಾದರೂ ಪ್ರಾಬ್ಲಮ್ ಬಂದರೆ ಅವರೇ ಮನೆಯಲ್ಲೇ ಮನೆ ಮದ್ದು ತಗೊಳ್ಳೋದಿರಬಹುದು, ಮತ್ತೊಂದು ಯಾಕೆ ಆಸ್ಪತ್ರೆಗೆ ಹೋಗಬೇಕು, ಸೊ ನಾವೇ ಏನೋ ಒಂದು ಮಾಡ್ಕೊಂಡು ಸರಿ ಹೋಗುತ್ತೆ, ಸುಮ್ಮನೆ ದುಡ್ಡು ಖರ್ಚು ಅಂತ ಮೈಂಡ್ ಸೆಟ್ ಇರೋರೇ ಜಾಸ್ತಿ ಜನ ಇರ್ತಾರೆ. ಸೊ ಇದ್ರ ಕಾಂಪ್ಲಿಕೇಶನ್ ಏನೇನಿರುತ್ತೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅದು ತಿಳಿಸ್ಕೊಡಿ. ಅದಕ್ಕಿಂತ ಮುಂಚೆ ಮತ್ತೊಬ್ರು ಕಾಲ್ ಆಗಿದ್ದಾರೆ. ಹಲೋ
ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್ ನಾವು ಮಂಡ್ಯ ಜಿಲ್ಲೆಯಿಂದ ಮೇಡಮ್, ಜಾವೇದ್ ಅಂತ. ಓಕೆ ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ. ಮೇಡಮ್ ನಮಸ್ಕಾರ ಸರ್. ಹಾಂ, ಹೇಳಿ ಹೇಳಿ, ಏನು ತೊಂದರೆ ಇದೆ? ಸರ್ ನಾವು ಜಾವೇದ್ ಅಂತ ಸರ್, ಮಂಡ್ಯ ಜಿಲ್ಲೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್. ಓಕೆ, ಹಾಂ, ಹೇಳಿ ಹೇಳಿ. ಸರ್ ನಮಗೆ ಒಂದು 4-5 ಮಂತಿಂದ. ಹಾಂ, ಹಲೋ ಸರ್. ಹಾಂ, ಹೇಳಿ, ಮಾತಾಡಿ. ಸರ್ ಅದೇನೆ ನಮ್ಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ತಿದೆ ಸರ್. ಈ ಕಫ ತರ ಇದೆ ಅಂತ ಹೇಳ್ಬಿಟ್ಟು ಲೋಕಲ್ ಡಾಕ್ಟರ್ಸ್ ಎಲ್ಲ ತೋರಿಸ್ತೆ, ಕಫ ಇದೆ ಅಂದ್ರು. ಓಕೆ. ಆಮೇಲೆ ಒಂದೆರಡು ಸಲ ಸೆಲ್ಫ್ ಎಕ್ಸ್ರೇ ಮಾಡ್ತಿದ್ದೆ. ಹಾಂ, ಎಕ್ಸ್ರೇ ಮಾಡ್ತಾಗ್ಲೂ ಸ್ವಲ್ಪ ಒಂದು 5% 10% ಕಫ ಇದೆ ಅಂತ ಹೇಳ್ಬಿಟ್ಟು ಹಾಂ, ಸ್ವಲ್ಪ ಇಟ್ಕೊಟ್ಟಿದ್ರು ಸರ್. ಇದು ಆಂಟಿಬಯೋಟಿಕ್ ಕೊಟ್ಟಿದ್ರು. ಹಾಂ ಹಾಂ, ಓಕೆ. ಆಂಟಿಬಯೋಟಿಕ್ ತಗೊಂಡೆ, ಬಟ್ ಸ್ವಲ್ಪ ಡೇಸ್ ಅದು ಅದೇನ್ ಕ್ಯೂರ್ ಆಗಿಲ್ಲ. ನಾನು ಬೆಳಿಗ್ಗೆ ಡೈಲಿ ಮಾರ್ನಿಂಗ್ ವಾಕ್ ಮಾಡ್ತೀನಿ ಸರ್. ಮಾರ್ನಿಂಗ್ 5:30 ಎಬೋ ವಾಕ್ ಮಾಡ್ತೀನಿ. ಓಕೆ ಓಕೆ, ಹಾಂ ಹಾಂ, ಸರಿ. ಅಂದ್ರೆ ನನ್ಗೆ ಏನಾಗುತ್ತೆ ಸರ್, ವಾಕ್ ಮಾಡಿದ್ರೆ ನಿಂತ್ಕೊಂಡ್ರೆ ಕುತ್ಕೊಂಡ್ರೆ ಏನು ಸಮಸ್ಯೆ ಆಗಲ್ಲ. ಸರಿ. ನಾನು ಜಾಗಿಂಗ್ ಮಾಡಿದ್ರೆ ಸರ್, ಹಾಂ, ಜಾಗಿಂಗ್ ಮಾಡಿದ್ರೆ ನನಗೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ಉಸಿರು ಬರುತ್ತೆ, ಕೆಮ್ಮು ಜಾಸ್ತಿ ಆಗುತ್ತೆ ಸರ್. ಉಗಿದ್ರೆ ತೊಂಡೆ ಬರುತ್ತೆ, ಜಾಸ್ತಿ ಆಗ್ತದೆ, ಕರೆಕ್ಟ್. ಆಮೇಲೆ ಗೋಯಿ ಅಂತ ಶಬ್ದ ಸರ್, ಗುರು ಅನ್ನುತ್ತೆ. ಓಕೆ ಓಕೆ, ಸರಿ. ಆಲ್ಮೋಸ್ಟ್ ಎಷ್ಟು ಟೈಮ್ ಆಯ್ತು ಸ್ಟಾರ್ಟ್ ಆಗಿ? ಸರ್ ಇದು ಒಂದು 3-4 ಮಂತ್ ಆಗಿದೆ ಸರ್. 3-4 ಮಂತ್ ಆಯಿತು, ಸರಿ. ಈಗಂತ ಏನಂತ ಹೇಳಿದ್ರೆ, ನಿಮ್ಮ ಕಂಡೀಷನ್ ನೋಡಿದರೆ ಇದು ನಂಗೆ ಕಾಣ್ತಾ ಇದೆ ಸ್ವಲ್ಪ ಬ್ರಾಂಕೈಟಿಸ್ ಅಂತ ಹೇಳ್ತಾರೆ ಇದಕ್ಕೆ. ಬ್ರಾಂಕೈಟಿಸ್ ಅಂತ ಹೇಳಿದರೆ ಒಳಗಿನ ನಮ್ಮ ಶ್ವಾಸಕೋಶದ ಒಳಗಡೆ ಸ್ವಲ್ಪ ಸೋಂಕಿದೆ ಅಂತ. ಒಳಗಡೆ ಅದು ನೋಡಿ, ಒಂದೊಂದ್ಸಲ ಬ್ರಾಂಕೈಟಿಸ್ ಆದ್ರೂ ಒಬ್ಬೊಬ್ಬರಿಗೆ ಕಫದ ಒಂದು ಅದಕ್ಕೆ ಹೇಳ್ತಾರೆ ರಾಂಗ್ ಕೈ ಅಂತ ಹೇಳ್ತಾರೆ. ಆ ಸೌಂಡಿಗೆ ರಾಂಗ್ ಕೈ ಅಂತ ಹೇಳ್ತಾರೆ. ಅಂದರೆ ಒಬ್ಬೊಬ್ರು ಕಫ ಇದ್ರೂ ಸೌಂಡ್ ಬರ್ತದೆ, ಆದರೆ ಕಫ ಅಲ್ಲೇ ಸ್ಟಕ್ ಆದರೆ ಅದಕ್ಕೆ ಹೇಳ್ತಾರೆ ನಾವು ವೀಸಿಂಗ್ ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ನನ್ನ ಅಡ್ವೈಸ್ ಏನಂತ ಹೇಳಿದರೆ, ಒಂದ್ಸಲ ನೀವು ಲೋಕಲ್ ಡಾಕ್ಟ್ರಿಗೆ ತೋರಿಸಿದ್ರಿ, ಸ್ವಲ್ಪ ಕಂಡೀಷನ್ ಕಂಟ್ರೋಲ್ ಬಂತು, ಆದರೂ ಆ ರಿಪೀಟೆಡ್ ಬರ್ತಾ ಇದ್ರೆ ಒಂದ್ಸಲ ನೀವು ಹೋಮಿಯೋಕ್ಯಾರಿಗೆ ಕನ್ಸಲ್ಟ್ ಆಗಿ. ಯಾಕಂತ ಹೇಳಿದರೆ ನೋಡಿ, ಈ ಪ್ರಾಬ್ಲಮ್ಮು ಎಷ್ಟೋ ಜನರಿಗೆ ಆಗ್ತಾ ಇದೆ ಇವಾಗ. ಯಾಕಂತ ಹೇಳಿದರೆ ಒಂದು ಪೋಸ್ಟ್ ಕೊರೋನಾ ಆದ ನಂತರ ತುಂಬ ಜನರಿಗೆ ಅಸ್ತಮಾ ಮತ್ತು ಕಾರ್ಡಿಯಾಕ್ ಸಮಸ್ಯೆ ಬರ್ತಾ ಇದೆ. ಸೊ ಅದನ್ನು ಸ್ವಲ್ಪ ಪ್ರಿಕಾಷನ್ ತಗೋಬೇಕಾಗ್ತದೆ. ಯಾಕಂತ ಹೇಳಿದರೆ ಎಷ್ಟೋ ಜನ ಕೇಳ್ತಾರೆ, ಸರ್ ಇದು ತಗೊಂಡ ನಂತರ ನಮಗೆ ಆ್ಯಂಟಿಬಾಡೀಸ್ ಜಾಸ್ತಿ ಆಗಬೇಕಲ್ಲ, ಯಾಕೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಕೇಳ್ತಾರೆ. ಯಾಕಂದರೆ ಅದು ಗೊತ್ತಿಲ್ಲ ಆ್ಯಕ್ಚುಲಿ. ಯಾಕಂದರೆ ಅದು ಕೊರೋನಾ ಸೀಕ್ರೆಟು, ಅದು ನಮಗೂ ಗೊತ್ತಿಲ್ಲ ಏನಂತ. ಸೊ ಯಾಕಂತ ಹೇಳಿದರೆ ಒಂದ್ಸಲ ನಿಮ್ಮ ಲಂಗ್ಸ್ ಎಫೆಕ್ಟ್ ಆದರೆ ಅದು ಲೈಫ್ ಲಾಂಗ್ವರೆಗೆ ಸ್ವಲ್ಪ ಅದು ಎಫೆಕ್ಟ್ ಆಗೇ ಆಗುತ್ತೆ. ಆದರೆ ಹೆಚ್ಚು ಕಮ್ಮಿ, ಅಂದರೆ ತುಂಬ ಪೀಕ್ ಲೆವೆಲಿಗೆ ಹೋಗೋದಿಲ್ಲ. ಯಾಕಂದರೆ ಕಂಟಿನ್ಯೂಸ್ ಆಗಿ ನೀವು ಒಂದು ಪ್ಲೇಸಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ. ಈಗ ನೀವು ಹೇಳಿದ್ರಿ ಜಾಗಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಕಫ ಜಾಸ್ತಿ ಆಗ್ತದೆ, ಅದರಿಂದ ವೀಸಿಂಗ್ ಹೌದು, ಕರೆಕ್ಟ್. ಯಾಕಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಎಕ್ಸಸೈಸ್ ಇಂಡ್ಯೂಸ್ಡ್ ಅಸ್ತಮಾ ಅಂತ ಹೇಳ್ತಾರೆ. ಅದು ಒಂದು ಟೈಪು ಅಸ್ತಮಾ. ಅದು ಎಕ್ಸಸೈಸ್ ಮಾಡಿದ ನಂತರ, ಯಾಕಂದರೆ ಎಕ್ಸಸೈಸ್ ಮಾಡಿದ ತಕ್ಷಣ ಲಂಗ್ಸು ಎಕ್ಸಾಸ್ಟ್ ಆಗ್ತದೆ, ದಣಿತದೆ ಲಂಗ್ಸು. ಆ ಲಂಗ್ಸ್ ದಣಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದರಿಂದನೂ ಈ ಒಂದು ಲಂಗ್ಸಿನ ಒಂದು ಕೆಲಸ ಏನಿದೆ ಸ್ವಲ್ಪ ಸ್ಲೋ ಆಗಿಬಿಡ್ತದೆ. ಆವಾಗ ಕಫ ಅಲ್ಲೇ ತುಂಬಿಕೊಳ್ತದೆ. ಲಂಗ್ಸಿನ ಕೆಲಸ ಏನಂತ ಹೇಳಿದರೆ ಒಳಗಡೆ ಏನೂ ಇಂಪ್ಯೂರಿಟೀಸ್ ಇದ್ರೂ, ಏನೇ ಪೊಲ್ಯೂಟೆಂಟ್ ಇದ್ರೂ ಅದು ಹೊರಗೆ ಹಾಕೋ ಒಂದು ಕೆಲಸ. ಆದರೆ ಅದನ್ನು ಹೊರಗಾಗ್ತಾ ಇಲ್ಲ ಅನ್ನುವಾಗ ಏನಾದರೂ ದೇಹದಲ್ಲಿ ವೀಕ್ನೆಸ್ಸು ಆರ್ ಏನಾದರೂ ಲಂಗ್ಸಿನ ಒಂದು ಎಕ್ಸಾಷನ್ ಆಗ್ತಾ ಇದೆ ಲಂಗ್ಸು, ಅದರಿಂದ ಆ ಕಫ ಹೊರಗೆ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಒಂದ್ಸಲ ನೀವು ಬನ್ನಿ ನೋಡೋಣ, ಒಂದ್ಸಲ ನೀವು ಮೀಟಾಗಿ ಯಾವ ಥರ ನಿಮಗೆ ಒಂದ್ಸಲ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಥರ ಟೆಸ್ಟ್ ಮಾಡಿಸ್ಬೇಕು, ಅವ್ರೇನಾದರೂ ಬೇರೆ ಏನು ಚೇಂಜಸ್ ಇದೆ ಅಂತ ನೋಡಿಕೊಂಡು ಅದನ್ನು ಡಯಾಗ್ನೋಸಿಸ್ ಮಾಡಿದ್ರೆ ಉತ್ತಮ ಅಂತ ಕಾಣಿಸ್ತದೆ. ಎಸ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಪ್ಲೀಸ್ ಕಂಟಿನ್ಯೂ. ಕಾಂಪ್ಲಿಕೇಶನ್ ನೋಡಿಮ್ಮ, ಕಂಟಿನ್ಯೂಸ್ ಆಗಿ ಅಸ್ತಮ ಯಾರಿಗೆಲ್ಲ ಇದೆ, ಸೊ ಅವರು ಒಂದು ಡಿಸೀಸಿಗೆ ತುತ್ತಾಗೋ, ಅದಕ್ಕೆ ಹೇಳಿದ್ರೆ COPD ಅಂತ ಹೇಳ್ತಾರೆ. ಅದು ಪಲ್ಮನರಿ, ಅಂದರೆ ಇದರಿಂದ ಒಳಗಡೆ ಸೋಂಕು ಜಾಸ್ತಿ ಆಗ್ತದೆ ಲಂಗ್ಸ್ ಒಳಗಡೆ, ಅದರಿಂದ ಬ್ಯಾಕ್ ಪೇನು ಮತ್ತು ಚೆಸ್ಟ್ ಪೇನ್ ಬರ್ಬೋದು. ಓಕೆ. ಸೊ ಇದರಿಂದ ಕಾರ್ಡಿಯಾಕ್ ಸಮಸ್ಯೆಯು ಉಂಟಾಗ್ತದೆ. ಅದಕ್ಕೆ ಹೇಳ್ತಾರೆ ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲಿಯರ್, CCD ಅಂತ ಹೇಳ್ತಾರೆ. ಸೊ ಇದರಿಂದ ಸಮಸ್ಯೆ ಬರ್ತಮ್ಮ COPD. ಸೆಕೆಂಡು ನ್ಯೂಮೋಥೆರಾಕ್ಸ್ ಅಂತ ಹೇಳ್ತಾರೆ, ಮತ್ತೊಂದು ಹೈಡ್ರೋಥೆರಾಕ್ಸ್ ಅಂತ ಹೇಳ್ತಾರೆ, ಮತ್ತೊಂದು ಎಂಫೈಮಾ ಅಂತ ಹೇಳ್ತಾರೆ, ಮತ್ತೊಂದು ಎಂಫೈಸಿಮಾ ಅಂತ ಹೇಳ್ತಾರೆ. ತುಂಬ ಥರ ಇದೆ, ನಿಮೋನಿಯಾ ಅಂತ ಹೇಳ್ತಾರೆ. ಇಷ್ಟು ಎಲ್ಲ ತುಂಬ ಥರದ ಪ್ರಾಬ್ಲಮ್ಸ್ ಬರ್ಬೋದು. ಆದರೆ ಯಾರಿಗೆಲ್ಲ ಅಸ್ತಮ ಇದೆ ಅವರೆಲ್ಲ ಈ ಹೆಸರನ್ನು ಕೇಳ್ಕೊಂಡು ಹೆದರಬೇಡಿ. ಯಾಕಂತ ಹೇಳಿದರೆ ಈ ಹೆಸರು ಹೇಳಲಿಕ್ಕಷ್ಟೇ, ಆದರೆ ನಾವು ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ, ಅಸ್ತಮ ಟೆಂಡೆನ್ಸಿಯನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಆ ಒಂದು ಡಿಸೀಸ್ ಬರೋ ಚಾನ್ಸಸ್ ಕಮ್ಮಿ ಇರ್ತದೆ.
ಸೊ ಅದಕ್ಕೋಸ್ಕರ ನನ್ನ ಅಡ್ವೈಸ್ ಏನಂತ ಹೇಳಿದರೆ ಈ ಎಲ್ಲ ಕಾಂಪ್ಲಿಕೇಶನ್ ಇದ್ದರೂ ಅವರು ಒಂದ್ಸಲ ಪ್ರಿಕಾಷನ್ಸ್ ತಗೊಳ್ಳಿ. ಅವರಿಗೆಲ್ಲ ಯಾವುದೆಲ್ಲ ಪ್ರಾಬ್ಲಮಿಂದ ತೊಂದರೆ ಇದೆ ಅದಕ್ಕೆ ಹೇಳ್ತಾರೆ ಒಂದು ಅಲರ್ಜೆನ್ ಟೆಸ್ಟ್ ಅಂತ ಹೇಳ್ತಾರೆ, ಆ್ಯಂಟಿಬಾಡಿ ಟೆಸ್ಟ್ ಅಂತ ಹೇಳ್ತಾರೆ. ದೇಹದಲ್ಲಿ ಒಂದು ಬ್ಲಡ್ಡಲ್ಲಿ ಮಾಡ್ತಾರದು. ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ತುಂಬ ಥರದ ವೆಜ್ಜು, ನಾನ್ ವೆಜ್ಜು ಮತ್ತು ನಮ್ಮ ಸರೌಂಡಿಂಗ್ಸಲ್ಲಿ ಯಾವುದೆಲ್ಲ ಒಂದು ವಸ್ತುಗಳಿಗೆ ಸೆನ್ಸಿಟಿವ್ ಇದೆ ನಿಮ್ಮ ಬ್ಲಡ್ಡು, ಅದೆಲ್ಲ ಅದರಲ್ಲಿ ಗೊತ್ತಾಗ್ತದೆ. ಓಕೆ. ಹಾಂ, ಇದನ್ನು ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಅಲರ್ಜಿ ಟೆಂಡೆನ್ಸಿ ಯಾರಿಗೆಲ್ಲ ಜಾಸ್ತಿ ಇದೆ, ಈಗ ಊಟ ತಿಂದರೆ ಒಬ್ಬೊಬ್ರಿಗೆ ಆಗೋದಿಲ್ಲ, ನಾನ್ ವೆಜ್ ತಿಂದರೆ ಆಗೋದಿಲ್ಲ, ಫಿಶ್ ತಿಂದರೆ ಆಗೋದಿಲ್ಲ, ಗೊತ್ತಾಯ್ತಾ, ವೆಜಿಟೇಬಲ್ ತಿಂದರೆ ಆಗೋದಿಲ್ಲ, ಫ್ರೂಟ್ಸ್ ತಿಂದರೆ ಆಗೋದಿಲ್ಲ. ಇದೆಲ್ಲ ತುಂಬ ಥರದ ಸೆನ್ಸಿಟಿವ್ ಸೂಕ್ಷ್ಮತೆ ಇರುತ್ತೆ ದೇಹದಲ್ಲಿ. ಆ ಸೂಕ್ಷ್ಮತೆ ಯಾಕೋಸ್ಕರ ಅಂತ ಒಂದ್ಸಲ ಅಬ್ಸರ್ವ್ ಮಾಡಬೇಕಾದ್ರೆ ಅದು ಆ್ಯಂಟಿಬಾಡಿ ಟೆಸ್ಟನ್ನು ಮಾಡ್ತಾರೆ ದೇಹದಲ್ಲಿ, ಗೊತ್ತಾಯ್ತಾ. ಸೊ ಅದಕ್ಕೋಸ್ಕರ ಈ ಒಂದು ಟೆಸ್ಟನ್ನು ಮಾಡ್ಕೊಳ್ಬೇಕು. ಸೊ ಇದರಿಂದ ಗೊತ್ತಾಗ್ತದೆ ಯಾವ ಪ್ರಾಬ್ಲಮ್ಮು ಎಲ್ಲಿ ಯಾವ ಹಂತದವರೆಗಿದೆ ಅಂತ ಗೊತ್ತಾಗ್ತದೆ. ಹಾಗೆ. ಎಸ್ ಡಾಕ್ಟರ್, ಇನ್ನು ನೀವು ಅಲರ್ಜಿ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಈ ಅಲರ್ಜಿಗೂ ಅಸ್ತಮಾಗೂ ಒಂಥರ ಲಿಂಕ್ ಇದೆ ಅಂತಾನೆ ಹೇಳಬಹುದು. ಸೊ ಅಲರ್ಜಿ ಹೆಚ್ಚಾದ ಮೇಲೆನೆ ಅಸ್ತಮಾ ಬರುತ್ತಾ ಏನು ಅಂತ, ಈ ಅಲರ್ಜಿ ಯಾಕೆ ಬರುತ್ತೆ ಡಾಕ್ಟರ್? ಎಕ್ಸಾಕ್ಟ್ಲಿ. ನೋಡಿ, ಅಲರ್ಜನ್ಸ್ ಅಂತ ಹೇಳಿದರೆ ನಮ್ಮ ದೇಹದ ಸೂಕ್ಷ್ಮತೆ. ಓಕೆ, ಈ ಸೂಕ್ಷ್ಮತೆ ಜಾಸ್ತಿ ಆದರೆ ಈಗ ಒಬ್ಬೊಬ್ಬರಿಗೆ ಹಾಲು ಕುಡಿದ್ರೆ ಆಗೋದೇ ಇಲ್ಲ, ಅವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತಾರೆ. ಒಬ್ಬೊಬ್ಬರಿಗೆ ವೀಟ್ ತಿಂದರೆ ಆಗೋದಿಲ್ಲ, ವೀಟ್ ಇಂಟಾಲರೆನ್ಸ್ ಅಂತ ಹೇಳ್ತಾರೆ. ಸೊ ಈ ಒಂದು ಸೂಕ್ಷ್ಮತೆ ದೇಹದಲ್ಲಿದ್ದರೆ ಸೊ ಅವರು ಅಲರ್ಜನ್ಸ್ ಅಂತ ಹೇಳಿ ಅಲರ್ಜಿ ಪೇಷಂಟ್ ಅಂತ ಹೇಳ್ತೇವೆ ನಾವು. ಈಗ ಒಬ್ಬೊಬ್ರಿಗೆ ಕೋಲ್ಡ್ ಆಗೋದಿಲ್ಲ, ಒಬ್ಬರು ಏನಂತ ಹೇಳಿ ಒಬ್ಬೊಬ್ಬರಿಗೆ ಕೋಲ್ಡೇ ಬೇಕು, ಆಯಿತಾ, ಒಬ್ಬರಿಗೆ ಚಿಲ್ಡ್ ವಾಟರೇ ಬೇಕು, ಒಬ್ಬೊಬ್ಬರಿಗೆ ಊಟದ ನಂತರ ಇಮಿಡಿಯೇಟ್ ಸ್ಪ್ರೈಟ್ ಬೇಕು. ಹಾಂ, ಇದರಲ್ಲಿ ಏನು, ಇದು ಕಾರ್ಬೋನೇಟೆಡ್ ವಾಟರ್ ನಮ್ಮ ಡೈಜೆಷನನ್ನು ಡಿಸ್ಟರ್ಬ್ ಮಾಡುತ್ತೆ. ಇನಿಷಿಯಲಿ ನಿಮಗೆ ಗೊತ್ತಾಗೋದಿಲ್ಲ, ಇನಿಷಿಯಲಿ ಎಲ್ಲ ಕರೆಕ್ಟ್ ಆಗಿದ್ದಿರ್ತದೆ, ನಾರ್ಮಲ್ ಇರುತ್ತೆ, ಹಾಂ ಪರವಾಗಿಲ್ಲ, ಆ್ಯಸಿಡಿಟಿ ಹೋಯ್ತಂತ. ಆದರೆ ಒಳಗಡೆ ಆ ಕಲರ್ಡ್ ಫ್ಯಾಕ್ಟರ್ಸ್ ಏನಿದೆ ಅದೆಲ್ಲ ನಮ್ಮ ದೇಹಕ್ಕೆ ಇಂಜೋರ್ಡ್ ಮಾಡ್ತದೆ. ಈಗ ನಾವು ಅವ್ರಿಗೆ ಔಟ್ಸೈಡ್ ಹೋಗ್ತೇವೆ, ಔಟ್ಸೈಡ್ ಹೋದ ತಕ್ಷಣ ನಾವು ಕಬಾಬ್ ತಿಂತೇವೆ, ಅವ್ರು ಏನಾದ್ರು ತಿಂತೇವೆ. ಸೊ ಅದರಲ್ಲಿ ಹಾಕುವ ಒಂದು ಕರೆ ಇಂಗ್ರೀಡಿಯೆಂಟ್ಸ್ ಏನಿದೆ ಆ ಒಂದು ಇಂಗ್ರೀಡಿಯೆಂಟ್ ದೇಹವನ್ನು ಸ್ಪಾಯ್ಲ್ ಮಾಡ್ತದವ. ಯಾಕಂದರೆ ಎಲ್ಲ ದೇಹದಲ್ಲಿ ಅಬ್ಸಾರ್ಪ್ಷನ್ ಆಗೋದು ನಮ್ಮ ಇಂಟೆಸ್ಟೈನಲ್ಲಿ ಕರೆಕ್ಟಾಗಿ ಅಬ್ಸಾರ್ಬ್ ಆಗಿಲ್ಲ, ದೇಹದಲ್ಲಿ ಅದು ಬ್ಲಡ್ಡಲ್ಲಿ ಸೇರ್ಕೊಳ್ತಾ ಇದೆ ಡೈರೆಕ್ಟು. ಆವಾಗ ಏನಾಗುತ್ತೆ, ಈ ಅಲರ್ಜನ್ಸು ದೇಹವನ್ನು ಸೆನ್ಸಿಟಿವ್ ಮಾಡಿಬಿಡ್ತದೆ. ಈಗ ಯಾರು ಸೆನ್ಸಿಟಿವ್ ಇಲ್ಲ ಹೇಳಿ, ಎಲ್ಲರೂ ಸೆನ್ಸಿಟಿವ್ ಇದ್ದಾರೆ. ಈಗ ಫುಡ್ ಅದು ತಿಂದರೆ ಆಗೋದಿಲ್ಲ, ಇದು ತಿಂದರೆ ಆಗೋದಿಲ್ಲ, ಸೆಲೆಕ್ಟೆಡ್ ಫುಡ್ಸ್. ಆ ಫುಡ್ಡು ತಿನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಈಗ. ನಿಜ. ಹಾಂ, ಆ ಫ್ಯಾಷನ್ ಆಗೋದ್ರಲ್ಲಿ ನಮ್ಮ ದೇಹ ಸ್ಪಾಯ್ಲ್ ಆಗ್ತದೆ. ಇದಕ್ಕೇನು ಮಾಡಬೇಕು? ಸೊ ಅದಕ್ಕೋಸ್ಕರ ಈ ಅಲರ್ಜಿ ಅಂದರೆ ಹೇಳಿದರೆ ಅದಕ್ಕೆ ನಾನು ಹೇಳ್ತೇನೆ, ಆವಾಗಲೇ ಹೇಳಿದೆ ನಾನು, ಇಂಟ್ರೆನ್ಸಿಕ್ ಮತ್ತು ಎಕ್ಸ್ಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳಿದೆ. ಔಟ್ಸೈಡ್ ಯಾವುದೆಲ್ಲ ತೊಂದರೆ ಆಗುತ್ತೆ, ಇನ್ಸೈಡಲ್ಲಿ ಯಾವುದೆಲ್ಲ ತೊಂದರೆ ಆಗುತ್ತೆ, ಇನ್ಸೈಡಲ್ಲಿ ರಿಪೀಟೆಡ್ ಟೆಂಡೆನ್ಸಿ ಇದೆಯಾ ದೇಹದಲ್ಲಿ, ಯಾವುದಾದ್ರೂ ಡಿಸೀಸ್ ಇದು. ಸೊ ಅದೆಲ್ಲ ನೋಡಬೇಕಾಗ್ತದೆ. ಒಬ್ಬೊಬ್ಬರಿಗೆ ಡಯಾಬಿಟಿಸ್ ಇದ್ದವ್ರಿಗೆ ಬರುತ್ತೆ ಇದು ಸ್ಕಿನ್ ಇದು ಏನು ಅಲರ್ಜಿ ಬರುತ್ತೆ. ಅದು ಸ್ಕಿನ್ ಎಲರ್ಜಿ ಇರ್ಬೋದು, ರೆಸ್ಪಿರೇಷನ್ ಎಲರ್ಜಿ ಇರ್ಬೋದು, ತುಂಬ ಥರ ಅಲರ್ಜೀಸ್ ಇದೆ. ಸೊ ಈ ಅಲರ್ಜೀಸು ದೇಹವನ್ನು ಹೈಪರ್ ಸೆನ್ಸಿಟಿವ್ ಮಾಡಿಬಿಡ್ತದೆ, ಗೊತ್ತಾಯ್ತಾ. ಸೊ ಈ ಹೈಪರ್ ಸೆನ್ಸಿಟಿವಿಟಿ ಒಂದು ಫ್ಯಾಕ್ಟರ್ ಏನಿದೆ ದೇಹದಲ್ಲಿ, ಆಬ್ವಿಯಸ್ಲಿ ಅವರು ಕಂಟಿನ್ಯೂಸ್ ಆಗಿ ಒಂದು ವಸ್ತುವಿಗೆ ತುಂಬ ಅವರು ಫೇಸ್ ಆಗ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ಎಫೆಕ್ಟ್ ಆಗ್ತಾ ಇದ್ದಾರೆ, ಡೆಫಿನೆಟ್ಲಿ ಅವರು ಸೆನ್ಸಿಟಿವ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ಅಲರ್ಜೀಸ್ ಯಾರಿಗೆಲ್ಲ ಇದೆ, ತುಂಬ ಥರ ಅಲರ್ಜಿ ಇದೆ. ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತಾರೆ, ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತಾರೆ, ಅಲರ್ಜಿಕ್ ಅಸ್ತಮಾ ಅಂತ ಹೇಳ್ತಾರೆ. ಸೊ ಈ ಥರದ ಅಲರ್ಜೀಸ್ ತುಂಬ ಇದೆ ಹೇಳಬೇಕಾದ್ರೆ. ಟೋಟಲಿ ದೇಹದ ಸೆನ್ಸಿಟಿವಿಟಿ, ದೇಹದಲ್ಲಿ ಹೈಪರ್ ಸೆನ್ಸಿಟಿವಿಟಿ ಜಾಸ್ತಿ ಆಗೋದು. ಹೈಪರ್ ಸೆನ್ಸಿಟಿವಿಟಿಗೆ ನಾವು ಹೇಳ್ತೇವೆ ಅಲರ್ಜಿ ಅಂತ ಹೇಳ್ತೇವೆ ದೇಹಕ್ಕೆ. ಹಾಗೆ ಅಂದರೆ ಇದನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ವಾ ಡಾಕ್ಟರ್? ಆಗುತ್ತೆ. ನೋಡಿ, ಒಂದು ನಾವಾಗಲೇ ಹೇಳಿದೆ ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್. ಈಗ ಯಾವ ಒಂದು ವಸ್ತುವಿನಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅದನ್ನು ಫಸ್ಟ್ ಅಬ್ಸರ್ವ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಒಬ್ಬೊಬ್ಬರಿಗೆ ಈಗ ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ಡಿಂದ ಎದ್ದ ತಕ್ಷಣ ಕಾಲು ಇದು ಇಟ್ಟರೆ ಸಾಕು, ಅವರಿಗೆ ಶುರು ಆಗುತ್ತೆ ಕೋಲ್ಡ್ ಟೆಂಡೆನ್ಸಿ, ಕೋಲ್ಡ್ ಅಲರ್ಜಿ ಟೆಂಡೆನ್ಸಿ. ಮತ್ತು ಒಬ್ಬೊಬ್ಬರಿಗೆ ಇನಿಷಿಯಲಿ ಬೆಳಿಗ್ಗೆ ನೀರು ಮುಟ್ಟಿದ್ರೆ ಸಾಕು ಶುರು ಆಗುತ್ತೆ. ಹಾಕ್ಸಿ ದಿವಸಕ್ಕೊಂದು ಇನಿಷಿಯಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 25-30 ಸಲ ಸ್ನೀಸಿಂಗ್ ಮಾಡ್ತಾರೆ. ಸೊ ಈ ಸ್ನೀಸಿಂಗ್ ಇರುವವರಿಗೆ ಮ್ಯಾಕ್ಸಿಮಮ್ ಆಗಿ ನಾನು ಹೇಳ್ತೇನೆ, ನಾನು ಎಲ್ಲ ಪೇಷಂಟ್ಗೆ ಹೇಳ್ತೇನೆ, ಅದು ಬೆಳಿಗ್ಗೆ ಎದ್ದ ತಕ್ಷಣ ಯಾವತ್ತೂ ತಣ್ಣೀರು ಮುಟ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ದೇಹ ಫುಲ್ ವಾರ್ಮಪ್ ಆಗಿರ್ತದೆ ಫುಲ್ ನೈಟ್. ಅದು ತಕ್ಷಣ ನೀವು ತಣ್ಣೀರು ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಇಡೀ ದಿವಸ ಆ ಟೆಂಡೆನ್ಸಿ ಇರುತ್ತೆ ದೇಹದಲ್ಲಿ. ಹಾಂ, ಸೊ ಈ ಒಂದು ತಪ್ಪು ತುಂಬ ಜನ ಮಾಡ್ತಾರೆ. ಅವ್ರಿಗೆ ಅದನ್ನು ಹೇಳಿದ ನಂತರ ಅವ್ರಿಗೆ ಟೆಂಡೆನ್ಸಿ ಕಂಟ್ರೋಲ್ ಬಂತು, ಅಲರ್ಜಿದು ಎಷ್ಟೋ ಜನರಿಗೆ ಬಂತು. ನಾವು ಅದನ್ನು ಅಬ್ಸರ್ವ್ ಮಾಡೋದು ಏನಂತ ಹೇಳಿದರೆ, ನಾವು ಓನ್ಲಿ ಮೆಡಿಸಿನ್ ಸಪ್ಲಿಮೆಂಟ್ ಅಂತ. ಆದರೆ ಈ ಒಂದು ಸೀಕ್ರೆಟ್ ಎಲ್ರಿಗೂ ಗೊತ್ತಿರಬೇಕು. ಈ ಸೀಕ್ರೆಟ್ ಗೊತ್ತಿದ್ರೇ ಏನು ಮೆಡಿಸಿನ್ ತಗೊಳ್ಳೋದು, ಯಾವುದೇ ಮೆಡಿಸಿನ್ ಇರಲಿ ಹೆಲ್ಪ್ ಆಗ್ತದೆ.
ಮತ್ತೆ ಅಂತ ಹೇಳಿದರೆ ಒಂದು ಮೆಡಿಸಿನ್ ತಗೊಂಡು, ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಅಲೋಪತಿಕ್ ಮೆಡಿಸಿನ್ಸು ಇನಿಷಿಯಲ್ ತೊಗೊಳ್ತಾರೆ, ಒಬ್ಬರಿಗೆ ಅಭ್ಯಾಸ ಇರುತ್ತೆ, ಮನೇಲಿ ಇಟ್ಟಿರ್ತಾರೆ, ಗೊತ್ತಾಯ್ತಾ, ಹೆವಿಲೋ ಅವ್ರು ಏನಾದ್ರು ಮೊಂಟೆಕೆಲ್ಸಿನೋ ಎಲ್ರಿಗೂ ಗೊತ್ತಿದೆ, ಅದು ಇಟ್ಟಿರ್ತಾರೆ. ತಕ್ಷಣ ಅವರಿಗೆ ಸ್ನೀದಿಂಗ್ ಶುರು ಆದ ತಕ್ಷಣ ತಗೊಂಡ್ಬಿಡೋದು. ಆ ಒಂದು ಇನ್ಸೆಕ್ಯೂರಿಟಿ ಇರಬಾರ್ದು. ಎಷ್ಟೋ ಜನ ಮೆಡಿಸಿನ್ ಅಂತ ತಗೊಳ್ತಾರೆ, ಆ ಮೆಡಿಸಿನ್ ಒಂದು ಹ್ಯಾಬಿಟ್ ಆಗಿಬಿಟ್ರೆ ಅವರಿಗೆ ಚಿಕ್ಕ ಚಿಕ್ಕ ವಸ್ತುಗಳು ಸೆನ್ಸಿಟಿವ್ ಆಗಿ ಕಾಣುತ್ತೆ. ನಿಜ. ಹಾಂ, ಆ ಥರ ಮಾಡ್ಕೋಬಾರ್ದು. ಯಾಕಂತ ಹೇಳಿದರೆ ಈ ಒಂದು ಲೈಫಲ್ಲಿ ದೇವರೊಂದು ಲೈಫ್ ಕೊಟ್ಟಿದ್ದಾನೆ, ಹೆಲ್ತ್ ಕೊಟ್ಟಿದ್ದಾನೆ, ಆ ಹೆಲ್ತನ್ನು ಪ್ಯೂರಾಗಿ ಪ್ರಿಸರ್ವ್ ಮಾಡ್ಕೋಬೇಕು. ನೋಡಿ, ನಾನು ತಗೊಳ್ಬೇಡಿ ಅಂತ ಹೇಳೋದಿಲ್ಲ, ಎಮರ್ಜೆನ್ಸಿಲಿ ತಗೊಳ್ಬೇಕಾಗತ್ತೆ, ಅಲೋಪತಿ ಮೆಡಿಸಿನ್ ತಗೋಬೇಕಾಗ್ತದೆ, ಆದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ, ನಮ್ಮ ಹ್ಯಾಬಿಟಲ್ಲಿ ಒಂದು ಸೇರ್ಕೊಳ್ತದು. ಆ ಹ್ಯಾಬಿಟಲ್ಲಿ ಸೇರಿಕೊಂಡ್ರೆ ಮಾತ್ರ ಮತ್ತದು ಕಂಟಿನ್ಯೂಸ್ ಆಗಿ ಅದು ನಿಮ್ಮ ದೇಹವನ್ನು ಸೆನ್ಸಿಟಿವ್ ಮಾಡಿಬಿಡ್ತದೆ. ಮತ್ತು ಸಣ್ಣ ವಿಷಯಕ್ಕೆ, ಚೂರು ವಿಷಯಕ್ಕೆ ಸಿಟ್ಟು ಬರೋದು, ಚೂರು ವಿಷಯಕ್ಕೆ ಇನ್ಸೆಕ್ಯೂರ್ ಆಗೋದು, ಟೆಂಪ್ರಮೆಂಟ್ ಚೇಂಜಸ್ ಆಗೋದು, ಇದೆಲ್ಲ ಆಗುತ್ತಮ್ಮ. ಕೆಮಿಕಲ್, ದೇಹದಲ್ಲಿ ಕೆಮಿಕಲ್ ಜಾಸ್ತಿ ಆದ್ರೂ ದೇಹ ಸೆನ್ಸಿಟಿವ್ ಆಗಿಬಿಡ್ತದೆ. ನಿಜ ಡಾಕ್ಟರ್. ಎಸ್ ಡಾಕ್ಟರ್, ಅಸ್ತಮಾ ಮತ್ತು ಅಲರ್ಜಿ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಅಂತ ಹೇಳಿದರೆ, ನಾನು ಹೇಳಬೇಕಾದಂತ ಹೇಳಿದರೆ, ಈಗ ನೋಡಿ, ಯಾರಿಗೂ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಏನು ತಗೊಳ್ಳೋದ್ರಲ್ಲಿ, ಗೊತ್ತಾಯ್ತಾ. ಈಗ ಔಟ್ಸೈಡ್ ಹೋಗಿ ತಿಂತೇವೆ, ನಾವು ತಿಂತೇವೆ, ಆಯಿತಾ. ಸೊ ಅಂದರೆ ಒಂದು ಲೆವೆಲ್, ಒಂದು ಕಂಟ್ರೋಲಲ್ಲಿರಲಿ. ಏನಂತ ಹೇಳಿ ನಮ್ಗೆ ಗೊತ್ತಿದೆ, ಆದರೂ ನಾವು ಪಾಯ್ಸನ್ ತಗೋಬಾರ್ದು. ನಮ್ಮ ನಾಲ್ಗೆಗೆ, ಹೌದು, ನಮ್ಮ ನಾಲ್ಗೆಗೆ ಲೈಸೆನ್ಸೇ ಇಲ್ಲ ಹೇಳಬೇಕಾದ್ರೆ, ಯಾಕಂದರೆ ಎಲ್ಲ ತಿಂತೇವೆ ನಾವು. ಹಾಂ, ಆ ಒಂದು ಸೆನ್ಸಿಟಿವ್ ಆಗಬಾರ್ದು. ಅಷ್ಟು ಸೆನ್ಸಿಟಿವ್ ಆದರೆ ನಾವು ಎಲ್ಲ ವಸ್ತು ತಿಂದರೆ ನಮ್ಮ ದೇವರು ಬುದ್ಧಿ ಕೊಟ್ಟಿದ್ದೇ ವೇಸ್ಟ್ ಅದು. ಅತಿ ಆದರೆ ಅಮೃತ. ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್ ಹೇಳಿದ್ರಿ ನೀವು, ಗೊತ್ತಾಯ್ತಾ. ಸೊ ಆ ಥರ ಮಾಡ್ಕೋಬಾರ್ದು. ನನ್ನ ಅಡ್ವೈಸ್ ಇಷ್ಟೇ, ನಾನು ಎಲ್ಲ ಪೇಷಂಟ್ಗೆ ಇದೇ ಹೇಳೋದು. ನೋಡಿ, ಔಟ್ಸೈಡ್ ಹೋಗಿ ಪರವಾಗಿಲ್ಲ ತಿನ್ನಿ, ಆದರೆ ಅದು ತಿನ್ನುವುದನ್ನು ಹ್ಯಾಬಿಟ್ ಮಾಡ್ಕೋಬೇಡಿ ಅಷ್ಟೇ. ಯಾಕಂದರೆ ದೇಹವನ್ನು ನಾವೇ ಸ್ಪಾಯ್ಲ್ ಮಾಡ್ತಾ ಇರೋದು, ಮತ್ತು ನಾವೇ ದೇಹಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು. ಹೌದು, ಈ ಥರ ಮಾಡ್ಕೋಬಾರ್ದು. ಸೊ ಅದಕ್ಕೋಸ್ಕರ ನನ್ನ ಅಡ್ವೈಸ್ ಇಷ್ಟೇ, ಯಾರೆಲ್ಲ ಈ ಥರ ಫಾಲೋ ಮಾಡ್ತಿದ್ದಾರೆ ಅವ್ರು ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ತನ್ನ ಹ್ಯಾಬಿಟಲ್ಲಿ ಹೆಲ್ದಿ ಹ್ಯಾಬಿಟ್ಸನ್ನು ಫಾಲೋ ಮಾಡಿ. ಸೊ ಅಷ್ಟೇ. ಎಸ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ಹಾಗೆ ನೀವು ಏನಾದರೂ ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ದಯವಿಟ್ಟು ಹೋಮಿಯೋ ಕೇರ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.